ಇಲ್ಲ ಹಿಲ್ಲಡು ಯಕ್ಷಗಾನ ತೂಲೆ ಫ್ರೆಂಡ್ಸ್ ಎಂಕ್ಲ ಇಲ್ಲಾಗ ಯಕ್ಷಗಾನ ಮೇಲದಕ್ಲು ಬೈದೇರು ಎಂಕ್ಲ ಇಲ್ಲಡೊಂಜಿ ಎಲ್ಲಿಯ ಸೇವೆ ಕೊರೊಂದುಲ್ಲೇರು ಯಕ್ಷಗಾನದ ನಮ್ಮ ತುಳುನಾಡ್ದ ಪೆರ್ಮೆದ ಕಲೆ ಯಕ್ಷಗಾನ. ಶೃಣು ಮಮ ವಚನ ನೀನು ನಾನು ಎಂದು ನಿನ್ನ ಸೇರಿದೆ ಬಂದು ನೀಗು ನಾನು ಎಂದು ನಿನ್ನ ಸೇರಿದೆ ಬಂದು ಅತಿಕುಲ ಗೊತ್ತಿಲ್ಲ ಪೃಥ್ವಿ ಪಾವನೀ ಏನು ಅಂತ ಕೇಳಿದೆ. ಸಂತೋಷ, ಒಳ್ಳೆಯದು, ನೆಮ್ಮದಿ ಏನು ಚಂದವ ನೀನು. ನಾನು ಬಂದಾಸೆಲ್ಲ ನಾನು ಹೊಗಳಲಿಕ್ಕೆ ಪ್ರಾರಂಭ ಮಾಡಿದ್ದೆ. ಇದ್ದುದು ನಾವು ಕಾಂತಾರದಲ್ಲಿ. ನನ್ನ ಪರಿಚಯ ನಿನಗಿಲ್ಲ, ನಿನ್ನ ಪರಿಚಯ ಒಂದು ನನಗಿಲ್ಲವೇ ಇಲ್ಲ. ಪ್ರಚಾರಕ್ಕಿಂತ ವ್ಯಕ್ತಿಗಳ ಪರಿಚಯ ಎಲ್ಲರಿಗಿತ್ತ. ನೀನು ಸ್ವಲ್ಪ ಪ್ರಚಾರಕ್ಕೆ ಇದ್ದವಂತಾಯ್ತು. ಪ್ರಚಾರದಲ್ಲಿ ಕಾಲಿನಲ್ಲಿ ನಾನು ಯಾರ ಬಾಯಲ್ಲಿ ನಾನು ಇಲ್ಲ, ಪ್ರಚಾರದಲ್ಲಿ ಇಲ್ಲ ನಾನು ಇವಾಗ. ಯಾರು ಹೇಳಿದ್ದು? ನಾನೇ ಹೇಳುದು. ಸರಿ, ಕೆಲವರು ಅವರ ಪ್ರಚಾರದಲ್ಲಿ ಇದ್ದಂತ ವಿಷಯ ಅವರಿಗೆ ಗೊತ್ತಿರಲಿಲ್ಲ. ಬಹುಶಃ ನೀನು ಆ ಸಾರಿಗೆ ಸೇರಿದ ಇರಬಹುದೇನು, ಗೊತ್ತಿಲ್ಲ. ಹಾಗಿದ್ರೆ ಎಲ್ಲಿ ಪ್ರಚಾರಕ್ಕೆ ಇದ್ದೇ ಎಂಬುದಾಗಿಲ್ಲ. ಹೇಳಿ ಹೇಳಿ ಹೇಳಿ. ಏನ್ ಮಾಡುದು ರಾಘವ? ಏನಾಯ್ತು ನಿನಗೆ? ನನ್ನ ಹಣೆ ಬರವೇ ಸರಿ ಇಲ್ಲ. ಹಣೆ ಬರ ಹಾಗೆ ಕೆಲವು ಸರಿಯಾಗಿರುವುದಿಲ್ಲ. ನನ್ನ ಹಣೆ ಬರ ನನಗೆ ಕೈ ಕೊಟ್ಟಿದೆ. ಏನಾಗಿದೆ ಹಣೆ ಬರ ಕೈ ಕೊಡುವುದಕ್ಕೆ? ಹುಟ್ಟಿದ ಅತಿ ಕುಲದಲ್ಲಿ, ಅಂದ್ರೆ ಬ್ರಾಹ್ಮಣರ ಕುಲದಲ್ಲಿ ಹುಟ್ಟಿದವರು. ಇದು ನನ್ನ ಪರಿಚಯ ಹೇಳುತ್ತ. ಹುಟ್ಟಿದಾಗ ಕಂಡಿದ್ದ ಅಕ್ಷರವೇ ಅಪ್ಪ ಅಮ್ಮನನ್ನು ಕಳೆದುಕೊಂಡೆ. ಹಾಗಂತ ನನ್ನ ಬೆಳೆಸಿಟ್ಟು ನನ್ನ ಪ್ರೀತಿ ಅಜ್ಜಿ. ಇವಾಗ ಅಜ್ಜಿಗೆ ಪ್ರಾಯ ಆಗಿದೆ, ನನಗೆ ಯೌವನ ಬಂದು ಮುಟ್ಟಿದೆ. ಪ್ರಾಯ ಎಂಬುದು ಈಗ ವಯಸ್ಸಾದ ಮೇಲೆ ಹಾಗೆ ಆಗ್ತದೆ. ಇದು ಎಲ್ಲರ ಕಥೆ, ಎಲ್ಲರೂ ಮುಂದಾಗುದು ಹಾಗೆ. ವಯಸ್ಸಾದ ಮೇಲೆ ಒಂದು ಒಳ್ಳೆ ಕೊಟ್ಕೊಂಡು ಅವೋ ಅಂತ ಹೇಳು. ನಿಜ, ಮೊಮ್ಮಕ್ಕಳು ನನ್ನ ಮಾತು ಕೇಳಿದ್ರೆ ನಮ್ಮ ಮಕ್ಕಳು ನಮ್ಮ ಮಾತು ಕೇಳಿದಂತ ಭರವಸೆ ಉಂಟು. ನಾವು ಕಟ್ಟಿದಷ್ಟು ಕಾಲ ಸಂತೋಷವಾಗಿ ಬದುಕು. ಸರಿಯಾಗಿ ನೆನಪಿಡು. ಅಜ್ಜಿ ನನಗೆ ಕಂಠಪಾಠ ಮಾಡಿದ್ದಾಳೆ. ಹಾಗಂತ ಊರಿನವರೆಲ್ಲರೂ ನನ್ನ ಭಾಗದಲ್ಲಿ ಚಂದ ಬೆಳೆಸಿದ್ರು. ಇವಾಗ ನನ್ನ ಊರಿನವರು ನನ್ನ ಮುಖವೇ ನೋಡುದಿಲ್ಲ. ಯಾಕಂದ್ರೆ ಅವರಿಗೆ ನಾನು ಬೇಡವಾಗಿದೆ. ಬೇಡಂದ್ರೆ ಬಾಯಿಗೆ ಬರುತ್ತೆ ಹೇಳಲು ಮದುವೆ ಮಾಡಿಸ್ಬೇಕಾದ್ರೆ ಮದುವೆ ಖರ್ಚು ಎಂಬುದು ಊರಿನ ತರ ಮೇಲೆ ಹೇಳುದು. ಮುಂದಿನ ಜಾಗೃತಿಯಲ್ಲಿದ್ದಾರೆ. ಹಾಗಾಗಿ ಈಗ ನಾನು ಮದುವೆ ಅಂತ ಗಂಡು ಕೊಂಡು ಬಂದೆ. ಒಳ್ಳೇದು. ಋಷಿ ಮುನಿಗಳು ನಿನ್ನ ಬಗ್ಗೆ ಹೊಗಳಿಕೆ ಮಾತಾಡಿಕೊಂಡು ನನ್ನ ಕುರಿತು ಏನಂತ ಅಲ್ಲಿ ಪ್ರಚಾರಕ್ಕೆ ಬಿದ್ದೆ ಅಂತ ಆಯ್ತು. ಆವಾಗ ಹೊಗಳಿಕೆ ಮಾತನ್ನು ಕೇಳಿಕೊಂಡು ನಿನ್ನ ಬಳಿಗೆ ಬಂದೆಂತಾದ್ರೆ ಮನ್ಮಥನ ಮಿಲಿಸುತ್ತ ರೂಪ ಎಂಬುದೆಲ್ಲರಿಂದ ಕಾಲವೇ ಈ ಮನ್ಮಥನಿಗೆ ವೃತ್ತಿಯನ್ನೇ ಅಂತ ಹೇಳಿದ್ರೆ ನಾನೇ ಸರಿಯಿಂದಾಗಿ ತಿಳ್ಕೊಂಡಿದ್ದೇನೆ. ಹಾಗಾಗಿ ಹಿಂದೆ ಮುಂದೆ ನೋಡಬೇಡ, ಈ ನನ್ನ ಮದುವೆ ಮದನ ಪಟ್ಟದ ರಾಣಿ ಮುತ್ತೂರಿಗೆ
ಓ ಮದನವಂತದ ರಾಣಿ, ಕರೆದೆಯ ಕಾಡಿನಲ್ಲಿ ನಾನಿರುವಂತಹ ಸಮಯದಲ್ಲಿ ನೇರವಾಗಿ ಬಂದು ರಾಘವನಿಗೆ ನನ್ನ ಮದುವೆಯಾಗಬೇಕು ಎಂಬುದಾಗಿ ಆಡಿದವಳು. ಹೌದು. ನನಗೆ ಇವಾಗ ಮದುವೆಯಾಗುವುದಕ್ಕಾಗುವುದಿಲ್ಲ. ಯಾಕೆ ಗೊತ್ತುಂಟಾ? ಯಾಕೆ? ಚದುರೆ ಸಣ್ಣವನಾಗಿರುವಂತ ಜಾನಕಿಯನ್ನು ನಾವು ಮೃಷಿ ಆಯ್ತು ಇವಾಗ. ಒಂದೇ ಮದುವೆ ಅಂತ? ಹೌದು. ಎರಡನೇ ಮದುವೆ ನಾನು ಮಾಡಿಕೋ. ಹಾ, ಮೊದಲನೇ ಹೆಂಡತಿಗಿಂತ ನಾನು ಚೆನ್ನಾಗಿ ಸಂಸಾರ ಮಾಡ್ತೀನಿ. ಮದುವೆ ಮಾಡಿಕೋ. ಎರಡನೇ ಮದುವೆಗೆ ಯಾರು ಮಾಡ್ಕೊಳ್ಳುವುದು ಇವಾಗ? ನನ್ನನ್ನು. ನಿನ್ನ ಭ್ರಮೆ ಇರಬೇಕು. ಯಾಕೆ? ಒಂದು ಮಾತು ಹೇಳ್ತೀನಿ. ಎರಡು ಮಾತ. ಒಂದು ಚೂರಿಗೆ ಒಂದೇ ಮನೆ ಬಿಟ್ಟರೆ ಒಂದು ಚೂರಿಗೆ ಎರಡು ಮನೆ ಒಂದು ಕೊಡ್ತದೆ ಹೇಳು. ಇದೊಂದು ಮಾತ. ಒಂದು ಗಂಡಿಗೆ ಒಂದೇ ಹೆಣ್ಣು. ಇರ್ಬೋದು. ಆದ್ರೆ ನಿನ್ನಪ್ಪ ವರ್ಷಕ್ಕೆ 3 ಮದುವೆ. ಅಪ್ಪನಾಗಿ ಮಕ್ಕಳಿರ್ಬೇಕಂತ ಇದೆ. ರೈತಪ್ಪನ ಪ್ರಯತ್ನ ನಾನು ಪಡುವುದಿಲ್ಲ. ನಾನು ಏಕಪತ್ನಿ ವ್ರತದಲ್ಲಿ ಇದ್ದೇನೆ. ಅದಕ್ಕಾಗಿ ನಾನು ಮದುವೆ ಆಗುವುದಿಲ್ಲ ಅಂತ ನಿನ್ನ ಆಸೆ ಬಂಗೆ ತರುವುದಿಲ್ಲ. ಹೋಗು, ಲಕ್ಷ್ಮಣ ಇದ್ದಾನೆ, ನನ್ನಕ್ಕಿಂತ 100 ಮಡಿ ಚೆಲುವ ಆ ಕಡೆಯಲ್ಲಿ ಇದ್ದಾನೆ. ಹೋಗಿ ಕೇಳು, ಅವನು ಮದುವೆ ಆಗ್ತಾನೆ. ರಾಮ ಮಂತ್ರ ಭಜ